ಪೂಜಾ, ನಿಮ್ಮ ಅತ್ತಿಗೆಗೆ ಏನಾಗಿದೆ ಏನು? ಒಂದು ಮಾತಾಡಿದ್ರೆ ಒಂದೇ ಮಾತಾಡ್ಲಕತ್ತಾಳ, ಎರಡು ಮಾತಾಡ್ರಿ ಎರಡೇ ಮಾತಾಡ್ಲಕತ್ತಾಳ. ಅಡುಗೆ ಮನ್ಯಾಗಂತೂ ಹೊಟ್ಟೆ ಇವತ್ತು ಸುಳ್ದೇ ಇಲ್ಲ ಬಿಡು. ಹಾಗೆ ಮೇಲಿನ ಕೆಲಸ ಮಾಡ್ಕೋತ ಓಡಾಡ್ಲಕತ್ತಾಳ. ಏನಾಗಿದೇನೋ ಒಂದು ತಿಳಿಯಲ್ದು. ಹಾಗೆ ನಿಲ್ಬಿಡವ. ನನಗೆ ನಿನ್ನ ರಾತ್ರಿಗೆ ಚಂದ ಮಾತಾಡ್ಯಾರ ಅವರು. ಅವರೇ ಅಂದರು, ನಾಳೆಗೆ ಮುಂಜಾನೆ ಒಂಚೂರು ಜಲ್ದಿ ಎದ್ದು ನೀನು ಅಡುಗೆ ಅದೆಲ್ಲ ನೋಡ್ಕೊ ಪೂಜಾ. ನಾನು ಮತ್ತು ಇದೆಲ್ಲ ಧೂಳ ಅದೆಲ್ಲ ಜಾಡಿಸ್ಕೊಂಡು ಬಾಂಡೆ ಅದೆಲ್ಲ ತೊಳ್ಕೊಂಡು ಉಗಾದಿ ಹಬ್ಬದೆಲ್ಲ ಏನು ಸ್ವಚ್ಛ ಮಾಡೋದ ಎಲ್ಲ ನಾನು ಮಾಡ್ಕೋತೀನಿ. ನೀನು ಬರೀ ಅಡುಗೆ ಅವ್ರಿಸ್ಕೋವ ನಾಳೆಗೆ ಅಂತಂದರು. ಆಯ್ತು ರೀ ಅತ್ತಿಗೆಮ್ಮ ಅಂಥೇಳಿ ಈಗ ನಾನು ಎಲ್ಲ ನಾಷ್ಟ ಅದೆಲ್ಲ ಮಾಡ್ದೆ. ಈಗ ಜೋಳದ ವಡೆ ಇಷ್ಟ ಅಲ್ಲ ಅಣ್ಣಗಂಥೇಳಿ ಮಾಡ್ದೆ. ಅಣ್ಣ ನಾಷ್ಟ ಅದೆಲ್ಲ ಮಾಡಿ ಟಿಫಿನ್ ಕಟ್ಕೊಂಡು ಹೋದನು. ಅಪ್ಪನೂ ಹೊಲಕ್ಕೆ ಹೋದ್ರು. ಈಗ ನಾಷ್ಟ ಅದು ಮಾಡಿ ಈಗ ನಾನು ಕುಂತ್ಬಿಟ್ಟೀನಿ. ನನಗೇನು ಹಂಗೆ ಅನ್ಸಿಲ್ ಬಿಡವ. ನೀ ಯಾಕೆ ಹಂಗೆ ಅಂದ್ಕೊಂಡೆ ಏನೋ? ಹೌದಾ? ಏನೋವ, ನನಗೆ ಯಾಕೋ ಏನೋ ಹಾಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ ಬಿಡು. ಇದು ಪೂಜಾ, ಇವತ್ತು ಸಂಜಿಕ ಇದು ಉಳ್ಳಾಗಡ್ಡಿದು ಹಾಕಿ ಚಂದ ಕಡ್ಲಿ ಹಿಟ್ಟದ ಹಾಕಿ ಚಂದ ಮಸ್ತ್ ಪಕೋಡ ಟೈಪ್ ಮಾಡೋಕ್ಕೆ ಬರ್ತದ. ಇದು ಪಲ್ಯಕ್ಕದು ಬಳಸ್ಬೇಡವ ಉಳ್ಳಾಗಡ್ಡಿ ಸೊಪ್ಪ ಏನು, ಪಲ್ಯಕ್ಕದು ಬಳಸ್ಕೋಬೇಡ ಹಸಿ ಉಳ್ಳಾಗಡ್ಡಿ. ಇದು ಬಜ್ಜಿ ಮಾಡಮಂತ ಚಂದ ಮಸ್ತ್. ಇದು ಏನಂತಾರೆ ಪಕೋಡ ಟೈಪ್ ಮಾಡಿದ್ರೆ ಭಾಳ ರುಚಿ ಆಗ್ತಾವೆ ಇವು. ಆಯ್ತು, ಅದ್ರಾಗೆ ಇದು ಸ್ವಲ್ಪ ಗಜರಿ ಇದಲ್ಲ, ಇದೆಲ್ಲ ಸ್ವಲ್ಪ ಹೆರ್ದಿ ಮಾಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತದೆ ಚಂದ. ನಾನು ಸಂಜೆಗೆ ಮಾಡಿಕೊಡ್ತೀನಿ, ನನ್ನ ಮೊಮ್ಮಗಳಿಗೆ ಮಾಡಿಕೊಡ್ತೀನಿ. ಅದು ತಿಂತದ್ದು ಚಂದ. ಇದು ಪಲ್ಯಕ್ಕದು ಬಳಸ್ಬೇಡ ಏನು. ಅವ್ವ ಆಕಿ ಮುಂಚೆನೇ ಇದು ಉಳ್ಳಾಗಡ್ಡಿ ಸೊಪ್ಪು ನೋಡಿಬಿಟ್ಟು ಏನಂದ ಗೊತ್ತೇನ, ಅವ್ವ ಇದು ಪಲ್ಯ ಅದು ಮಾಡಬೇಡ, ಇದ್ರಲಿಂತ ಬಜ್ಜಿ ಮಾಡಿಕೊಡು ನನಗೆ ಅಂಥೇಳಿ ಅಂದಾಳ. ನನಗೆ ಭಾಳ ಇಷ್ಟ ಅಲ್ಲವ, ಅದಕ್ಕೆ ಮಾಡಿಕೊಡು, ಇಲ್ಲ ಅಜ್ಜಿಗೆ ಹೇಳಿ ಅಜ್ಜಿ ಮಾಡಿಕೊಡ್ತಾಳೆ ನನಗೆ ಅಂಥೇಳಿ ಅಂದಳು. ಆಯ್ತವ ಅಂಥೇಳಿ ನಾನು ಅದಕ್ಕೆ ಇದು ಎಲ್ಲ ಕಡ್ದು ಇಟ್ಟರೆ ಆಯಿತು ಸಂಜೆ ಕತ್ತೆ ಇಟ್ಕೊಂಡು ಕುಂತೀನಿ ನೋಡು. ಪಾಪ ನನ್ನ ಮೊಮ್ಮಗಳು ಇಷ್ಟು ವರ್ಷ ಮನೆಯಾಗ ಇದ್ದೀವಳು ಅಂತಂದ್ರೆ ಚಂದ ತಿನ್ನಿಸಿ ಉಣಿಸಿ ಗುಂಡು ಮಾಡ್ತಿದ್ದ. ಪಾಪ ಇಷ್ಟು ವರ್ಷ ಹಾಸ್ಟೆಲ್ನಾಗ ಇಟ್ಟು ಓದಿಸ್ದಂಗಾಯ್ತು. ಅದೇನವ ಅಲ್ಲಿ ಹಾಸ್ಟೆಲ್ ಊಟನೇ ಚಲೋ ಕೊಡಲ್ಲಂತ ನಿಮ್ಮ ಅಪ್ಪ ಹೇಳಕತ್ತಿರು. ಅಲ್ಲಿ ಹಾಸ್ಟೆಲ್ ಊಟ ಸರಿಯಾಗಿ ಇರಲ್ಲ, ಒಂದು ಉಪ್ಪಿರಲ್ಲ, ಖಾರ ಇರಲ್ಲ. ನನ್ನ ಮೊಮ್ಮಗಳು ಅದೆಲ್ಲ ತಿಂದು ಹ್ಯಾಂಗಿರ್ತದೇನೋ ಅಂತಿರು ಯಾವಾಗೂ. ಅದಕ್ಕೆ ನೋಡಿ ಇಲ್ಲ ನಮ್ಮ ಸ್ಫೂರ್ತಿ ಒಟ್ಟು ಮೈನೇ ಹಿಡ್ದಿಲ್ಲ, ನಾಯಿ ಬೇಡ ಕೂಲ್ಗತ್ಲೆ ಹ್ಯಾಂಗಾಗ್ಬಿಟ್ಟಾಳ ನೋಡೋಕ್ಕೆ. ಅದ್ರಾಗ ಬೇರೆ ಇದು ಓದೋದು ಬೇರೆ ಹೆಚ್ಚಿಂದ ಇರ್ತದ. ಆಯಿತು, ಊಟ ಬೇರೆ ಸರಿ ಇರಲ್ಲ. ಮನೆಗೆ ಮಾಡ್ದಂಗೆ ಹೆಂಗೆ ಅವರು ಕಾಳಜಿ ಮಾಡಿ ಹಾಕ್ತಾರವ. ನಾವು ಇಲ್ಲಿ ಬೇಕಾಗಿದೆ ಬ್ಯಾಡಾಗಿದೆ ಎಲ್ಲ ಅವರಿಗೆ ತಿನ್ನಿಸಿ ಉಣಿಸಿ ಚಂದ ಮಾಡಿರ್ತೀವಿ. ಅವ್ರು ಯಾಕೆ ಹಂಗೆ ಮಾಡ್ಯಾರು? ನೆಟ್ಟೆ ಆಗಲಿ ಹಾಸ್ಟೆಲ್ ಅಲ್ಲ, ಮತ್ತು ಹೊರಗಿದ್ದು ಬೆಳೆದ ಪೂರಿ ಇಲ್ಲಿ ಮನೆಗೆ ಬಂದರೆ ಚಂದ ತಿನ್ನಿಸಿ ಉಣಿಸಿ ಚಂದ ಮಾಡಕ್ಕೆ ತಗೋದಕ್ಕೆ. ನಾನು ಇದು ಶಿವಗ ಇವತ್ತು ಒಂದು ಥೋಡೆ ಇದು ಹೇಳ್ಬೇಕಂದಿದ್ದ, ಗೋಡಂಬಿ ದ್ರಾಕ್ಷಿ ಒಂದು ಥೋಡೆ ಅವು ಡ್ರೈ ಫ್ರೂಟ್ ಉಂಡೆ ಮಾಡಿಡ್ಬೇಕಂತೇಳಿ ಎಲ್ಲ ತೊಗೊಂಡು ಬಾಯಪ್ಪ ಅಂತ ಹೇಳ್ಬೇಕಂತಂದ ಹೋಗೇ ಬಿಟ್ಟಾನ. ರಾತ್ರಿಗೆ ಭಾಳ ಹೊತ್ತು ಮಾಡಿ ಬಂದನು ಕಾಣಿಸ್ತದ. ನನಗೆ ಮಾತಾಡ್ಲಿಕ್ಕೆ ಆಗಿಲ್ಲವ. ಮುಂಜಾನೆ ಹೇಳ್ಬೇಕಂತಂದ್ರೆ ಹೋಗೇ ಬಿಟ್ಟಾನವ. ಏನು ಮಾಡ್ಬೇಕೇನೋ, ಒಂದಿಟ್ಟು ಫೋನ್ ಮಾಡೇ ಹೇಳ್ತೀನಿ. ಮತ್ತೇನು ಮಾಡ್ತಿ, ಅದು ಚಂದ ಅಂಟ ಅದೆಲ್ಲ ಹಾಕಿ ಮಾಡಿಟ್ರೆ ಚಂದ ತಿಂದರಂದ್ರೆ ಮೈ ಹಿಡಿತಾರೆ. ಅದು ಮಾಡ್ತೀನಿ ನಾನು. ಅದೇ ಮಾಡ್ಬೇಕಂದಿದ್ದವ. ಕರೆನೋ ಅದಿಷ್ಟು ಮಾಡಿದ್ರೆ ಒಂಚೂರು ದಿನ ತಿನ್ಕೋತ ಬಂದಳು ಅಂದ್ರೆ ಸ್ವಲ್ಪ ಇದು ಆತಾಳ, ಮೈ ಹಿಡಿತಾಳೆ ಸ್ವಲ್ಪ. ಹಾಗೆ ಮಾಡ್ತಿಂತು. ನೀನೇ ಹೇಳವ ಅಣ್ಣಗೆ ಒಂಚೂರು ತೊಗೊಂಡು ಬಾ ಅಂತೇಳು, ಮಾಡಿದ್ರೆ ಬರ್ತದೆ. ಅವ್ವ ಇದು ಜಾಳದ ವಡೆ ಮಾಡೀನಿ, ಮಸ್ತಾಗಿ ಚಟ್ನಿ ಮಾಡೀನಿ. ಇದು ಪುದೀನ ಅದು ಹಾಕಿ ಚಟ್ನಿ ಮಾಡೀನಿ, ಮಸ್ತಾಗ್ಯದ ಅಂತ ಅನ್ನಕತ್ತಿರು. ನಿನಗೆ ಭೀ ಹಾಕ್ಕೊಂಡು ಬರ್ತೀನಂತ, ನಾಷ್ಟ ಮಾಡು ನಡಿ. ನಾಷ್ಟಕ್ಕೆ ಹಾಕ್ಕೊಂಡು ಬರ್ತೀನಿ. ಹಾಗೆ ಅತ್ತಿಗೆಮ್ಮನ ಪಾಪ ಒಂದು ಮುಂಜಾನೆ ಅದು ಎಲ್ಲ ಮಾಡ್ಲಾಕತ್ತಾರ, ಇನ್ನೂ ನಾಷ್ಟಕ್ಕೂ ಬಂದಿಲ್ಲ ಏನಿಲ್ಲ. ನಡಿ ಅಲ್ಲೇ ತೊಗೊಂಡು ಬರ್ತೀನಿ, ಎಲ್ಲರೂ ಸೇರಿ ನಾಷ್ಟ ಮಾಡಿದ್ರೆ ಆಯಿತು. ಹ್ಞೂ ಹಾಗೆ ಮಾಡಂದ್ರೆ ನನಗೂ ಹೊಟ್ಟೆ ಭಾಳ ಹಸಿಲಾಕತ್ತದ. ಅದ್ರಾಗ ಬೇರೆ ನೀ ಜಾಳದ ವಡೆ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಿ. ಆಯ್ತು ತಗೋ, ಹಾಗೆ ಮಾಡಿ ತೊಗೊಂಡು ಬಾ, ಮತ್ತು ಅಲ್ಲೇ ಮಾಡಮ್ ತಗೋ ನಾಷ್ಟ. ಇದು ತೆಗಿ ಪೂಜಾ, ಈಗೆಲ್ಲ ಸಂಜೆಗೆ ಮಾಡೋಕ್ಕೆ ಬರ್ತದೆ. ಇದು ಉಳ್ಳಾಗಡ್ಡಿ ಇದು ಗಜರಿ ಇದೆಲ್ಲ ತೆಗೆದುಬಿಡು, ಸಂಜೆಗೆ ಮಾಡಾಗೆ ತೊಗೊಂಡ್ರಾಯ್ತು. ಅಲ್ಲೇ ಒಂದು ಬಟ್ಟೆ ಸುತ್ತ ಇಟ್ಟುಬಿಡು. ಇನ್ನು ಒಲೆ ಮೇಲೆ ಏನೋ ಇಟ್ಟಿದ್ದಲ್ಲ, ಮತ್ತು ಅದು ಆಗಲಿ ಬಿಡು. ಮತ್ತು ನಾಷ್ಟ ಮಾಡ್ಕೊತ ಕುಂತ್ರು ಮತ್ತು ಅದು ಹೊತ್ತೆ ಏನು ಇಟ್ಟಿದಿ ಒಲೆ ಮೇಲೆ? ಅನ್ನಕ್ಕೆ ಇಟ್ಟಿನವ, ಅನ್ನ ಮಾಡಿದ್ದಿಲ್ಲ ನಾನು. ಎಲ್ಲರೂ ಬರೀ ಇದು ಜಾಳದ ವಡೆ ತಿಂದು ಹೋದ್ರಲ್ಲ, ಅನ್ನಕ್ಕೆ ಈಗ ಇಟ್ಟೀನಿ. ಮತ್ತು ಒಂದಿಟ್ಟು ಬೇಕಾಗ್ತದೆ ಅಂಥೇಳಿ ಅನ್ನವ ಮತ್ತು ಒಂದಿಟ್ಟು ರಸಮ್ ಮಾಡೀನಿ. ಅನ್ನ ರಸಮ್ಮ ಹಾಕೊಂಡು ಉಂಡ್ರೆ ಬರ್ತದೆ ಅಂಥೇಳಿ ಅದು ಅನ್ನ ಕುದಿಲಕತ್ತದ. ಇನ್ನು ನೀವೆಲ್ಲ ಮಾಡಿರಿ, ನಾ ಅದಿಟ್ಟು ಅನ್ನ ಅದು ಮಾಡಿ ಆಮೇಲೆ ನಾಷ್ಟ ಮಾಡ್ತೀನಂತ. ಬೇಡವ, ಎಲ್ಲರೂ ಒಟ್ಟಿಗೆ ಮಾಡಮ್ ತಗೋ. ನಿನಗೆ ಬಿಟ್ಟು ನಾನು ಊಟ ಮಾಡಲೇನು? ಬೇಡ, ಅದೇನು ಬೇಡ, ಕೂಡ್ತೀನಿ ತಗೋ ಇಲ್ಲೇ. ನನಗೂ ಬ್ಯಾಸರು ಬಂದಂಗೆ ಆಗ್ಯದ, ಅದಕ್ಕೆ ಅವರೆಲ್ಲ ಧೂಳ ಜಾಡಿಸ್ಲಕತ್ತಾರ ಅನ್ನತ್ತೀವಿ. ನಾನು ನೋಡಿಲ್ಲ ಕಡಿ, ನೋಡಿದ್ರೆ ಗೊತ್ತಾಗ್ತಿತ್ತು, ನೋಡೇ ಇಲ್ಲ. ಹಾಗೆ ಈ ಕಡೆ ಬಂದುಬಿಟ್ಟ. ಆಯ್ತು ತಗೋ, ಇಲ್ಲೇ ಕೂಡ್ತೀನಿ. ಮತ್ತು ಅಲ್ಲಿ ಹೋಗಿ ಧೂಳದಾಗ ಎದಕ್ಕೆ ನಿಂದಿರಲಿ. ಅತ್ತಿ
ಹೇಳ್ ಜೊತೆ ಇದು ನಾಷ್ಟ ಅಂತ ಮಾಡಟ್ಟೆ ಬಾ. ಪೂಜಾ ಜೋಳದ ವಡಿ ಮತ್ತು ಚಟ್ನಿ ಮಾಡ್ಯಾಳ. ನಾಷ್ಟ ಅಂತ ಮಾಡಿ ಹೋಗು. ಮನೆಯದು ಜಾಡಿಸ್ಲತ್ತಿದಂತಲ್ಲ, ಇನ್ನೂ ಏನು ಮಾಡಿಲ್ಲ ಅಂತಲ್ಲ ನಾಷ್ಟ ಅದು. ನೀ ನಾಷ್ಟ ಮಾಡು. ನಾವು ಅದು ಅನ್ನಕ್ಕಿಟ್ಟಾಳ, ಅದಿಟ್ಟು ಆದಳಕ ನಾನು ಪೂಜೆ ಮಾಡ್ತೀವಂತ. ನೀ ನಾಷ್ಟ ಮಾಡು. ಹಾಗೆ ನೀನು ಸ್ಫೂರ್ತಿ ಇಬ್ಬರು ಹಾಕೊಂಡು ನಾಷ್ಟ ಮಾಡ್ರಿ. ಇಲ್ರಿ ಅತ್ತಿ, ಈಗೆಲ್ಲಿ ತಿನ್ಕೋತಾ ಉಣ್ಕೋತ ಕೂಡ್ಲಿ ಕೆಲಸ ಕಂಡಬಟ್ಟೆ ಬಿಟ್ಟು ಬಂದಿನಲ್ಲಿ. ಇದು ರೀ ಅತ್ತಿ, ಒಂಚೂರು ಯಾರಿಗಾರ ಹೇಳ್ತೀರಿ ನೋಡ್ರಿ. ಭಾಂಡೆ ಅದೆಲ್ಲ ತೊಳೆದು ಕೊಟ್ಟು ಹೋದ್ರೆ ಅಂದ್ರೆ ನನಗೂ ಸ್ವಲ್ಪ ಅನುಕೂಲ ಆಗ್ತದ. ಎಲ್ಲ ಜಾಡಿಸೋದಂದ್ರೆ ಭಾಳ ಕಷ್ಟ ಆಗ್ತದೆ ರೀ ಅತ್ತಿ. ಭಾಳ ಅಂದ್ರೆ ಭಾಳ ಧೂಳು ಕುಂತದ. ಅದ್ರಾಗ ಬೇರೆ ನನಗೆ ಡಸ್ಟ್ ಅಲರ್ಜಿ ಅದ ರೀ, ಇದು ಧೂಳು ಅಂದ್ರೆ ಆಗಿ ಬರಲ್ಲ. ಅದಕ್ಕೆ ಒಂಚೂರು ಯಾರಿಗಾರ ಹೇಳ್ತೀರಿ ನೋಡ್ರಿ. ಅಲ್ಲ ಜೊತೆ ಏನಾಗ್ಯದ ನಿನಗೆ? ವರ್ಷಿಗೆ ನೀನೇ ನಾನು ಕೈಗೆ ಏನಾರ ಮಾಡ್ತೀನಿ ಅಂದ್ರೂ ಬ್ಯಾಡ್ರಿ ಅತ್ತಿ ನೀವು ಕೂಡ್ರಿ ಅಂಥೇಳಿ ಎಲ್ಲ ನೀನೇ ಮಾಡಕ್ಕೆವ. ಈ ವರ್ಷ ಏನು ಅವ್ರಿಗೆ ಇವ್ರಿಗೆ ಕೆಲ್ಸಕ್ಕೆ ಕರೆಸ್ರಿ ಅತ್ತಿ ಅನ್ನತ್ತಿದಿ. ಅದೇ ಭಾಂಡೆ ಅದಾವ, ಅದೇ ಮನೆ ಅದ. ಮನೆ ಏನು ದೊಡ್ಡದಾಗ್ಯದೇನು? ಇನ್ನು ಬೇರೆ ಏನಾರ ಭಾಂಡೆ ಜಮಾಸಿವಿ? ಏನು ಹೊಸದಂತರೂ ತೊಗೊಂಡೇ ಇಲ್ಲ. ಅದು ಯಾಕೆ ಹಿಂಗೆ ಅನ್ನಗತ್ತಿದಿ? ಅವ್ರಿಗೆ ಇವ್ರಿಗೆ ಹೇಳಿ ಮಾಡ್ಸೋದು ದೊಡ್ಡದಲ್ಲ. ಆದರೆ ಈಗ ಅವ್ರು ಬರ್ತಾರಂತೇಳಿ ಎಲ್ಲ ಸಾಮಾನು ಇದು ಮತ್ತೆ ಹೊರಗೆ ಇಡಬೇಕು, ಮತ್ತು ಅವರು ಜಾಡಿಸೋದಾದಳಕ ಮತ್ತು ನಾವೇ ತಂದಿಡಬೇಕು. ಅದೇನಂತ ಅವ್ರು ಮಾಡ್ದಂಗೆ ಏನಾಗ್ತದ? ಅದಕ್ಕೆ ಇಷ್ಟು ಮಂದಿ ಇದ್ದೀವಿ, ಎಲ್ಲರೂ ಒಂದಿಟ್ಟು ಮಾಡಿದ್ರೆ ಆಯ್ತು ತಗೋ. ನಿಂಗೆ ಒಬ್ಬಕ್ಕೆ ಕಷ್ಟ ಆಗ್ಲಕತ್ತದಲ್ಲ, ಆಯ್ತು ನಡಿ ನಾನು ಒಂದಿಟ್ಟು ಬಾಂಡೆ ಅದು ತೊಳ್ಕೊಡ್ತೀನಿ, ನೀನು ಧೂಳ ಅದೆಲ್ಲ ಹೊಡಿ ಅಂತ. ಆಯ್ತಾ? ಜಲ್ದಿ ಆಗ್ತದ. ಹಂಗಾರ ಮಾಡ್ರಿ. ನೀವು ಬಾಂಡೆ ಅದು ತೊಳೆದ್ರಂದ್ರೆ ನಾ ಈ ಕಡೆ ಧೂಳ ಅದೆಲ್ಲ ಜಾಡಿಸ್ಕೊತೀನಿ. ಒಂದು ಸ್ವಲ್ಪ ನನಗೂ ಕೆಲಸ ಅನುಕೂಲ ಆಗ್ತದ, ಅವ್ರಿಗೆ ಅನ್ನಿಸ್ತದ ಜೀವ. ಎಲ್ಲ ಒಬ್ಬಕ್ಕಿನೇ ಮಾಡಂತಂದ್ರೆ ನನಗೂ ಅತ್ತಿ ಕೈಕಾಲಿನ ಶಕ್ತಿ ಇರಲ್ಲೋಗ್ಯದ. ಸುಮ್ಮನೆ ಏನಾರ ಅಂದ್ರೆ ಮತ್ತು ನಿಮಗದು ಸರಿ ಅನ್ಸಲ್ಲ ಅಂಥೇಳಿ ನಾನು ಸುಮ್ಮನೆ ಎಲ್ಲ ಔಡ್ಸ್ಕೊಂಡು ಹೋಗ್ಲಕತ್ತೀನಿ. ನನಗೂ ಕೈಕಾಲು ಭಾಳ ತ್ರಾಸ ಆಗ್ಲಕತ್ತವ್ರಿ ಅತ್ತಿ. ಅದಕ್ಕೆ ಹೇಳಕತ್ತೀನಿ ನಾನು. ಇದಿಲ್ಲಂದ್ರೆ ವರ್ಷಕ್ಕೆ ನಾನು ಮಾಡಿಲ್ಲೇನ್ರಿ? ವರ್ಷಿಗೊಮ್ಮೆ ನಾನೇ ಮಾಡ್ಕೊತ ಬಂದೀನಿ. ಯಾವ ವರ್ಷ ನೀವು ಕೈ ಹಚ್ಚಿರಿ? ಎಲ್ಲ ವರ್ಷಿಗೆ ಧೂಳ ಹಿಡ್ಕೊಂಡು ಭಾಂಡೆ ಹಿಡ್ಕೊಂಡು ಎಲ್ಲ ನಾನೇ ಮಾಡೀನಿ. ಈ ವರ್ಷ ಯಾಕೆನ ನನಗೆ ಆರಾಮ ಅನ್ಸವಲ್ದು, ಅದಕ್ಕೆ ಹೇಳಕತ್ತೀನಿ ನಿಮ್ಗೆ. ಆಯ್ತು ಬಿಡವ, ನೀನು ಧೂಳ ಅದೆಲ್ಲ ಜಾಡಿಸ್ಕೊ ಹೋಗು. ನಾನು ಭಾಂಡೆ ಅದು ತೊಳಿತೀನಂತ ಬರ್ತೀನಿ. ಒಂದಿಟ್ಟು ನಾಷ್ಟ ಅದು ಮಾಡಿ ಬರ್ತೀನಿ ತಗೋ. ನಾ ಭಾಂಡೆ ತೊಳ್ಕೊತೀನಿ. ಹೋಗಿ ನೀನು ಕ್ವಾಣಿ ಅದೆಲ್ಲ ಧೂಳ ಹೊಡ್ಕೊ. ಇದು ನಾಷ್ಟ ಮಾಡಿ ಮಾಡ್ಕೊತ ಕೂಡು. ಇಲ್ರಿ ನಾಷ್ಟ ಏನು ಬ್ಯಾಡ ತಗೋರಿ, ನಾನು ಧೂಳ ಅದು ಜಾಡಿಸ್ಕೊತೀನಿ. ಜಲ್ದಿ ಅದಿಟ್ಟು ಮಾಡ್ಕೊಂಡು ಕುಂತು ಬಿಡ್ತೀನಿ. ನನಗೂ ಯಾಕೇನೋ ಕಾಲು ಕೈ ಭಾಳ ಬ್ಯಾನಾಗ್ಲಾಗತ್ತವ. ನೀವು ನೋಡ್ರಿ ಯಾವಾಗ ಆಗ್ತದ ಅವಾಗ ಭಾಂಡೆ ತೊಳ್ಕೊರಿ ಅತ್ತಿ. ನಾನು ಧೂಳ ಜಾಡಿಸ್ತೀನಂತ್ರಿ. ನಾಷ್ಟಕ್ಕೆ ಎಲ್ಲರೂ ಸೇರಿ ಆಮೇಲೆ ಮಾಡಮ್ ತಗೋರಿ. ನಾನಿನ್ನು ಬರ್ತೀನಿ ರೀ. ನೋಡ್ದೇನು, ನಾನು ನಿನಗೆ ಹೇಳಿಲ್ಲ ನಿಮ್ಮ ಅತ್ತಿಗೆಮ್ಮನ ಮಾತಿನ ವರ್ಷನೇ ಬದಲಿ ಆಗ್ಯದ, ಏನಾಗ್ಯದ ಏನೋ ಅಂಥೇಳಿ. ಇಷ್ಟು ವರ್ಷ ಅಕ್ಕಿನೇ ಮಾಡ್ಕೊಂಡು ಬಂದಾಳ. ಒಂದು ಗಿಲಾಸ್ ಸಮೇತ ಎತ್ತಿಡ್ಲಿಕ್ಕೆ ಹಚ್ತಿದ್ದಿಲ್ಲ, ಎಲ್ಲ ಅಕ್ಕಿನೇ ಮಾಡ್ತಿಳು. ಈಗ ನೋಡು ಒಮ್ಮಿನಗೊಮ್ಮೆ ಹ್ಯಾಂಗೆ ಮಾಡ್ಲಕತ್ತಾಳ. ನನಗೆ ಅದು ಆಗಲ್ಲ ಇದು ಆಗಲ್ಲ ಅಂಥೇಳಿ. ಆಯ್ತು, ಮಾತಿನ ದಾಟಿನೇ ಬೇರೆ ಆಗ್ಯದ ಬಿಡು ಅಕ್ಕಿಂದು. ಇತ್ತಿಲ್ಲಂದ್ರೆ ಹಿಂಗೆ ಮಾಡಲಕ್ಕಿ ಏನಾಗ್ಯದ ಅಂಥೇಳಿ ಗೊತ್ತಾಗವಲ್ದವ. ಈಗ ಹೆಚ್ಚಿಗೆ ಏನಾರ ಕೇಳ್ದೇವಂದ್ರೆ ಮತ್ತು ಒಂದು ಹೋಗಿ ಹತ್ತು ಮಾತುಗಳು ಅಂಥೇಳಿ ಸುಮ್ಮ ಕೂತಂಗೆ. ಏನಾಗಿರ್ಬೇಕು ಈಕಿಗೆ, ಯಾಕೆ ಹಿಂಗೆ ಮಾಡ್ಲಕತ್ತಾಳಂತೆ ಗೊತ್ತಾಗವಲ್ದು. ಅವ್ವ ನೀ ಟೆನ್ಷನ್ ತಗೋಬೇಡ. ಅದಕ್ಕೆಮ್ಮ ಅಂದಿಲ್ಲೇನೋ ಅವ್ರಿಗೆ ಕೈ ಕಾಲು ತ್ರಾಸ ಆಗ್ಲಕತ್ತಾವಂತ, ಜಡ ಬಂದಂಗೆ ಆಗ್ಲಕತ್ತದ, ಹುಷಾರು ಅನ್ಸವಲ್ದ್ರಿ ಅತ್ತೆ ಅಂತ ಅಷ್ಟು ಹೇಳೋಕ್ಕಾಗು. ಮತ್ತು ನೀನು ಹಿಂಗೆ ಅನ್ಕೋತಲ್ಲ, ಹಂಗೇನು ಬದಲಿ ಆಗಿಲ್ಲ ಬಿಡು ಅವರು. ನೀ ಹಂಗೆ ಅನ್ಕೊಳಕ್ಕೆ ಹೋಗಬೇಡ. ಅವಿಷ್ಟು ಬಾಂಡೆ ಅಲ್ಲ ನಾನು ತೊಳಿತೀನಿ ತಗೋ. ನೀನು ಏನು ತೊಳಿಲಕ್ಕೆ ಹೋಗಬೇಡ, ನಾನೆಲ್ಲ ಬಾಂಡೆ ಎಲ್ಲ ತೊಳೆದು ಹಾಕ್ತೀನಿ ಆಯಿತಾ? ಸುಮ್ಮನೆ ಚಿಂತೆ ಮಾಡ್ಕೊತ ಕೂಡಬೇಡ. ನಡಿ ನಾಷ್ಟ ಮಾಡಿ ನಡಿ. ಅದು ಅನ್ನ ಯಾವಾಗ ಆಗ್ತದೇನೋ. ನಡಿ ನೀನು ನಾಷ್ಟ ಮಾಡಿ ಕೂಡ್ ನಡಿ ಮೊದಲು. ನೀನು ಏನೇನೋವ ಅಕ್ಕಿ ಅಂತರೂ ಯಾಕೋ ಸ್ವಲ್ಪ ಬದಲಿ ಆಗ್ಲಾಗತ್ತಾಳ. ಅದು ಏನಂಥೇಳಿ ನಾನು ತಿಳ್ಕೊಳ್ಳೇಬೇಕು. ಇದ್ದಿಲ್ಲ ಅಂತಂದ್ರೆ ನನ್ನ ಜೀವಕ್ಕೆ ಸಮಾಧಾನ ಇರಲ್ಲ. ನಂಗೆ ಗೊತ್ತಾಗ್ತದ ಪೂಜಾ, ಗೊತ್ತಾಗಲ್ದೆ ಹೆಂಗೆ ಇಷ್ಟು ವರ್ಷ ನೋಡ್ಕೊತ ಬಂದೀನಿ ನಾನು ಆಕಿ ಹೆಂಗೆ ಇರ್ತಾಳ ಯಾವಾಗ ಅಂತ ನಂಗೆ ಗೊತ್ತಾಗಲ್ಲೇನು? ಎಲ್ಲ ಗೊತ್ತಾಗ್ತದ. ಅನ್ನ ಆಗೋದನ್ನೇ ನಾಷ್ಟ ಮಾಡಮ್ ತಗೋವ. ಬಾಂಡೆ ಬಿ ನೀ ಒಬ್ಬಕ್ಕೇನು ತೊಳಿಬೇಡ, ನಾ ಬರ್ತೀನಂತ. ಇಬ್ಬರು ಸೇರಿ ತೊಳೆದ್ರೆ ಎಷ್ಟೊತ್ತು, ಏನು ಭಾಳ ಅವ ತಗೋ ನಮ್ಮ ಮನೆಗೆ. ಇದು ನಮ್ಮ ಸ್ಫೂರ್ತಿ ನಿನಗೆ ಏನಾರ ಓದಿನ ಬಗ್ಗೆ ಏನಾರ ಹೇಳ್ದಳೇನು? ಇಲ್ಲವ, ಏನೂ ಅಂದಿಲ್ಲಕ್ಕಿ. ರಾತ್ರಿಗೂ ನಾ ಕೇಳ್ದೆ ಮುಂದೆ ಏನು ಓದ್ತವ, ಏನು ಮಾಡ್ಬೇಕಲ್ಲತ್ತಿದಿ ಅಂತ. ಅವನ ಅಜ್ಜಿ ಬೆಲ್ಲೆಲ್ಲ ಹೇಳೀನಿ ಬಿಡು. ಮತ್ತು ಅದೇ ಎಲ್ಲ ಹೇಳ್ಕೊತ ಕೂಡಲೇ ಅಜ್ಜಿ ಎಲ್ಲ ಹೇಳ್ತಾ ತಗೋ ಅಂತಂದಳು. ಅಂದ್ರೆ ಅವಾಗ ಹೇಳ್ಬಿಡು ಅಂತೇಳಿ ನಾನು ಸುಮ್ಮದ. ಏನು ಓದ್ತಾಳಂತವ ಆಕಿ? ಡಾಕ್ಟ್ರ್ ಓದ್ತದಂತೆ ಹುಡುಗಿ ಪಾಪ. ಡಾಕ್ಟ್ರ್ ಕಲಿತೀನಿ ಅಜ್ಜಿ ನಾನು, ನಂಗೆ ಡಾಕ್ಟ್ರ್ ಆಗ್ಬೇಕಂತೇಳಿ ಭಾಳ ಇಷ್ಟ ಅಜ್ಜಿ, ಅದಕ್ಕೆ ಇಷ್ಟು ಕಷ್ಟಪಟ್ಟು ಓದ್ಲಾಕತ್ತೀನಿ, ನಾನು ಡಾಕ್ಟ್ರೇ ಕಲಿತೀನಿ ಅಜ್ಜಿ ಅಂತ ಅನ್ನಕತ್ತಿತ್ತು. ಅದಕ್ಕೆ ಆಯ್ತು ತಗೋವ, ನಾನು ಓದಿಸ್ತೀನಿ, ಯಾಕೆ ಚಿಂತೆ ಮಾಡ್ತಿ, ನಾ ಇದ್ದೀನಲ್ಲ ನಿಮ್ಮ ಅಜ್ಜಿ ಗಟ್ಟಿ, ನಾ ಎಲ್ಲ ಓದಿಸ್ತೀನಿ ತಗೋ, ಎಲ್ಲ ಹೇಳ್ತೀನಿ ಅಂತ ಮನೆಗೆ ಎಲ್ಲರಿಗೆ ಅಂತಂದ. ಓದಲಿ ಬಿಡು ಪಾಪ, ಅದಕ್ಕೇನು ಅನ್ನಕ್ಕೆ ಹೋಗಬೇಡ. ಏನು ಅಷ್ಟಕ್ಕ ಹೋತಾವ ಇಷ್ಟಕ್ಕ ಹೋತಾವಂತೆ ಅಂತ ಎಲ್ಲಕ್ಕ ಯಾಕೆ ನಾವೇನು ಹೊರಗಿನವ್ರು ಕಾಣಿಸ್ತೇವೇನು? ನಾವು ಕೊಡಲ್ಲೇನು ನಮ್ಮಮ್ಮಗಳಿಗೆ ಏನು ಮಾಡಲ್ಲ ಪೂಜಾ ನಾವು? ಯಾಕಂಗಂತೀಯ ಹುಡುಗಿ ಮುಂದೆ ಪದೇ ಪಾಪ ರೊಕ್ಕ 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 ಅಂತ?
ಎಲ್ಲ ನಮ್ಮದೇ ಅವರೇ ನೋಡ್ಕೋತಾರ, ನಾವು ಜಾಸ್ತಿ ಭಾರ ಆಗಬಾರ್ದು ಹಂಗೆ ಹಿಂಗೆ ಅಂತಂತ ಹುಡುಗಿ ಮುಂದೆ. ಹಾಗೆಲ್ಲ ಯಾಕಂತಿ? ಅದೇನು ಹೊರಗಿಂದದೇನು ನನ್ನ ಮೊಮ್ಮಗಳದ? ಹಾಗೆಲ್ಲ ಅನ್ಕೋತ ಕೂಡ್ಬೇಡ ಪೂಜೆ, ಹೇಳಕತ್ತೀನಿ ನೀನು. ಹಂಗಲ್ಲವ, ಎಲ್ಲ ನಮ್ಮದು, ನಂದಾಯ್ತು, ನನ್ನ ಮಗಳದಾಯ್ತು ಜವಾಬ್ದಾರಿ ಎಲ್ಲ ಅಪ್ಪ ಅಣ್ಣ ಇವರೇ, ನೀವೇ ತಗೋತಾ ಬಂದಿರಿ. ಎಷ್ಟು ದಿನ ಅಂತೇಳಿ ನೀವು ಭಾರ ಹಾಕೋತ ಹೋಗ್ಲಿ ಅವ್ವ. ನಾನು ಎಲ್ಲರ ಕೆಲ್ಸಕ್ಕೆ ಹೋಗ್ಬೇಕಂತಂದ್ರೆ ಅಣ್ಣ ಬ್ಯಾಡ ಅಂತಾನ, ಅಪ್ಪನೂ ಬ್ಯಾಡ ಅಂತಾರ. ಮತ್ತು ಹಾಗಾಗಿ ನಾನು ಏನು ಮಾಡಲಿ ಅಂಥೇಳಿ ಸುಮ್ಮನೆ ಕೂಡೋದಾಗ್ಬಿಟ್ಟದ. ಎಲ್ಲ ನೀವೇ ನೋಡ್ಕೋಬೇಕಂದ್ರೆ ಎಷ್ಟೊಂದು ನೋಡ್ಕೋತೀರವ ನೀವು. ನನಗೆ ಯಾಕೋ ಸರಿ ಅನಿಸ್ಲಿಲ್ಲ, ಅದಕ್ಕೆ ನಾನು ಹೇಳ್ದಕ್ಕಿಗೆ. ಇದ್ರ ತಪ್ಪೇನದವ? ಈಗ ನೋಡು, ಡಾಕ್ಟ್ರ್ ಓದ್ತಾಳ ಅಂತ ಹೇಳ್ತಿ. ಡಾಕ್ಟ್ರ್ ಓದ್ಲಿಕ್ಕೆ ಏನು ಥಾಡೆ ರೊಕ್ಕ ಬೇಕಾ ಅವ? ಹಾಂ, ಇದ್ದಿದ್ದೆಲ್ಲ ಆಕಿಗೆ ಇಡ್ಬೇಕಾಯ್ತದ. ಸುಮ್ಮಿರೋವ ನೀನು. ಅದೆಲ್ಲ ಓದ್ಸೋದೇನು ಬೇಡ. ಅದು ಟೀಚರ್ದು ಏನಾರು ಕಲಿತೀವಿ ಅಂತಂದ್ರೆ ಕಲೀಲಕ್ಕೆ ನೋಡಮ್ ಪೂಜಾ. ಇದ್ದಕ್ಕಿದ್ದಂಗೆ ಒಮ್ಮೆ ದುಡುಕ್ಬೇಡ. ಮೊದಲ ನಿಮ್ಮ ಅಪ್ಪಗೆ ಮಾತಾಡ್ತೀನಿ ಏನು, ಆಮೇಲೆ ನಿಮ್ಮ ಅಣ್ಣ ಕೇಳ್ತೀನಿ. ಮನೆಗೆ ಎಲ್ಲರಿಗೂ ಕೇಳಿ ಮಾಡಿ ಆಮೇಲೆ ಓದ್ಸೋಕೆ ಬರ್ತದೆ. ಆಕಿನ ಮೊದಲು ರಿಸಲ್ಟ್ ಬರಲಿ. ನಾಳೆಗೆ ಬರ್ತದೆ, ನಾಡ್ದು ಇನ್ನೂ 2 ದಿನದಾಗ ಬರ್ತದೆ ಅಜ್ಜಿ ಅಂತ ಅನ್ನತ್ತೇಳು. ಅದಿಟ್ಟು ಬಂತಂದ್ರೆ ಅವಾಗ ವಿಚಾರ ಮಾಡಮ್ ತಗೋ. ನೀನು ಪಾಪ ಹುಡುಗಿ ಇಷ್ಟ ಇದ್ದಿದ್ದು ಕಲ್ಸಲ್ ಬಿಟ್ಟು ರೊಕ್ಕದ ಮುಖ ನೋಡಿ ಅದು ಬೇರೆದು ಓದು ಅದು ಮಾಡು ಅಂತಂದ್ರೆ ಅದು ಮನ್ಸು ಹತ್ತದ ಏನಕ್ಕಿಗೆ. ಯಾವ್ದು ಇಷ್ಟ ಇರ್ತದೆ ಅದು ಓದ್ಬೇಕು ಮಕ್ಕಳು. ಸುಮ್ಮನೆ ನಾವು ದೊಡ್ಡವ್ರ ಬಲವಂತಕ್ಕೆ ಓದಿದ್ರೆ ಪಾಪ ಅವಕ್ಕೆ ಇಷ್ಟ ಇರಲಾರ್ದು ಓದಿಸ್ಬೇಕೇನು? ಏನು ಬೇಡ, ಸುಮ್ಮಿರು. ನನ್ನ ಮೊಮ್ಮಗಳು ಇಷ್ಟು ವರ್ಷ ಆಯ್ತು ಏನೇನು ಕೇಳಿಲ್ಲ. ಅದಿಟ್ಟು ಡಾಕ್ಟ್ರ್ ಆಗ್ಬೇಕಂತ ಆಸೆ ಪಟ್ಟದ, ನಾ ಮಾಡಿಸ್ತೀನಿ ಏನು. ನೀ ಇದ್ರಾಗ ನಡು ಬರ್ಲಿಕ್ಕೆ ಹೋಗ್ಬೇಡ ನೀನು. ಅವ್ವ, ಈಕೆ ಒಬ್ಬಾಕಿನ ಮೊಮ್ಮಗಳು ಅದಾಳ ಅನ್ನಂಗೆ ಮಾತಾಡ್ತಿ. ಇನ್ನು ರಾಶಿ ಅದಾಳ, ರೋಹನ್ ಅದನ, ಅವ್ರದ್ದು ಖರ್ಚನ್ನು ನೋಡ್ಕೋಬೇಕಲ್ಲ. ಅವರಿಗೂ ಓದ್ಸೋದು ಮಾಡೋದು ಎಲ್ಲ ಅಣ್ಣನ ಮೈ ಮೇಲೆ ಬಿದ್ದದವ. ಇಷ್ಟೆಲ್ಲ ಜವಾಬ್ದಾರಿ ಒಬ್ಬವನೇ ಹೊತ್ತಾನ. ಇನ್ನು ಹಾಕೋತೆ ಹೋಗ್ಬೇಕು ಅವನಿಗೆ ಜವಾಬ್ದಾರಿ, ಭಾರ ಭಾರ ಅಂತಂದ್ರೆ ಹ್ಯಾಂಗವ? ಅದಕ್ಕೆ ಬ್ಯಾಡವ, ನಾ ಹೇಳತ್ತಿದ್ದು ಕೇಳು. ಸುಮ್ಮನೆ ಎಲ್ಲರದು ಮನಸ್ಸು ಖರಾಬ್ ಆಗೋದು ಬೇಡ. ಅಷ್ಟು ಓದಿಗೆ ರೊಕ್ಕ ಹಾಕಂದ್ರೆ ಭಾಳ ಕಷ್ಟ ಆಗ್ತದವ. ನಾಳೆಗೆ ಅತ್ತಿಗೆ ಮನೆ ಏನಾರ ಅಂದರು ಅಂತಂದ್ರೆ ನನ್ನ ಮನ್ಸಿಗೂ ನೋವ. ಸುಮ್ಮನೆ ಯಾಕೆ ಬೇಕವ ಇದೆಲ್ಲ? ಇರಲಿ, ನನ್ನ ಮಗಳೇನು ಡಾಕ್ಟ್ರ್ ಓದೋ ಬದಲಿ ಟೀಚರ್ ಓದ್ತಾಳ ಅಷ್ಟೇ. ಟೀಚರ್ಗೇನು ಅಷ್ಟೇನು ಖರ್ಚೆ ಬರೋಲ್ಲ. ಇಲ್ಲೇ ಯಾವ್ದಾರ ಗೌರ್ಮೆಂಟ್ ಕಾಲೇಜಿಗೆ ಹಚ್ಚಿದ್ರೆ ಆಯಿತು. ನೀನೇನು ಅಷ್ಟು ವಿಚಾರ ಮಾಡ್ಕೊತ ಕೂಡ್ಬೇಡವ, ನಾ ಹೇಳಕತ್ತೀನಿ. ಇದೊಂದು ವಿಷಯಕ್ಕೆ ಸುಮ್ಮಿರು. ಸುಮ್ಮನೆ ಮನಸ್ಸುಗಳು ಖರಾಬ್ ಆಗ್ತಾವ. ನಾಳೆಗೆ ಅವ್ರದ್ದು ಮಕ್ಕಳದು ನೋಡ್ಕೋಬೇಕಲ್ಲ ಅವರು. ಇನ್ನೂ 2 ದಿನ ತಡಿ. ಇನ್ನೂ 2 ದಿನದಾಗ ನನ್ನ ಮೊಮ್ಮಗಳು ರಿಸಲ್ಟ್ ಬರ್ತದಲ್ಲ, ಅವಾಗ ಅದು ರಿಸಲ್ಟ್ ನೋಡಿ ಆಮೇಲೆ ಎಲ್ಲರೂ ವಿಚಾರ ಮಾಡ್ಲಿಕ್ಕೆ ಬರ್ತದೆ ಏನು ಓದಿಸ್ಬೇಕಂತೇಳಿ. ಇದು ಅನ್ನ ಆಗ್ಲಿಕ್ಕೆ ಇನ್ನೂ ಟೈಮ್ ತಗೋತದ ಪೂಜೆ. ನಾನು ಒಂಚೂರು ಹೋಗ್ತೀನಿ. ಆಕೆ ಏನು ಮಾಡ್ಲಕತ್ತ ನೋಡ್ತೀನಿ ನನ್ನ ಮೊಮ್ಮಗಳು. ನೋಡಿ ಹಂಗೆ ಧೂಳ ಅದು ಜಾಡ್ಸಕ್ಕೆ ಜರ ನಾನು ಆಕೆಗೆ ಕೈಗೆ ಆತಿನ ಜೊತೆ ಕೈಯಾಗ ಹೋಗಿ ಒಂದಿಟ್ಟು ಆಸರೆ ಅದಂದ್ರೆ ಆಕೆಗೂ ಸ್ವಲ್ಪ ಸಮಾಧಾನ ಆಯ್ತು. ಹೋಗಿ ಬರ್ತೀನಿ. ಅವ ಆಯಿತು, ನೀನು ಹೋಗಿ ಬಾ. ನಾನು ಇದಿಟ್ಟು ಅನ್ನ ಅದು ಎಲ್ಲ ಆಗೋದು ತೊಗೊಂಡು ಬರ್ತೀನಂತ. ಎಲ್ಲರೂ ಊಟ ಮಾಡಮಂತ. ನಮ್ಮ ಕತೆ ನೋಡಿ ನಮ್ಗೆ ಸಪೋರ್ಟ್ ಮಾಡ್ತಾ ಬಂದಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ಯಾರು ನೋಡ್ಲಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕತೆಗೆ ಒಂದು ಲೈಕ್ ಕೊಡೋದ್ರ ಜೊತೆ ದಯವಿಟ್ಟು ಹೈಪ್ ಪಾಯಿಂಟ್ ಕೊಡ್ರಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.